ನೋಡಿ, ಬೇಸಿಗೆಯ ಬೇಗೆ ಬೆಂದಿಗೆ ನೀರಿಗೂ ಕೂಡ ಹಗಲು ರಾತ್ರಿ ಕ್ಯೂ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ. ಎಲ್ಲಿ ಅಂತ ನೀವು ಕೇಳಿದ್ರೆ ರಾಯಚೂರು ಜಿಲ್ಲೆ ಮಾನ್ವಿಯ ಬೆಳಗಿನಪೇಟೆಯ ದೃಶ್ಯಗಳಿದು. ಕಳ್ಳ ಕಿತ್ತು ಬರುತ್ತೆ, ಬಹಳ ನೋವಾಗುತ್ತೆ. ಬತ್ತಿದ ಕೆರೆಯಲ್ಲಿ ಗುಂಡಿ ಅಗದು ಹೊರತೆ ನೀರು ತರೋ ಪರಿಸ್ಥಿತಿ ಇದೆ. ಒಂದು ಬಿಂದಿಗೆ ನೀರಿಗೋಸ್ಕರ 1 ಗಂಟೆ ಪರಿತಪಿಸಬೇಕಾದಂಥ ಅನಿವಾರ್ಯತೆ. ಹನಿ ಹನಿ ನೀರು ತುಂಬಿಸ್ಕೊಳ್ತಾ ಇದ್ದಾರೆ ಮಕ್ಕಳು, ಮಹಿಳೆಯರು. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ರಾಯಚೂರು ಜಿಲ್ಲೆ ಮಾನ್ವಿ ಬೆಳಗಿನಪೇಟೆಯಲ್ಲಿ ಈ ದೃಶ್ಯಗಳಿವು. ಕೆಲಸ ಕಾರ್ಯವನ್ನ ಬಿಟ್ಟು ಕುಡಿಯೋ ನೀರಿಗೋಸ್ಕರ ಪರದಾಡೋ ಪರಿಸ್ಥಿತಿ ಇದೆ. ಗಂಟೆಗೆ 2 ಬಿಂದಿಗೆ, ರಾತ್ರಿ ಕೆರೆ ಬಳಿನೇ ಮಲ್ಕೊಂಡು ನೀರಿಗೋಸ್ಕರ ಕಾಯ್ತಾ ಇರ್ತಾರೆ. 1 ತಿಂಗಳಿಂದ ಕೆರೆ ಬತ್ತಿ ಬಡಾವಣೆ ಜನರು ಪರದಾಡ್ತಾ ಇದ್ದಾರೆ. ಗರ್ಭಿಣಿಯರು, ವೃದ್ಧರು, ಮಕ್ಕಳು ಅನ್ನೋದೇ ಕ್ಯೂ ನಿಲ್ಲುವಂತ ದುಸ್ಥಿತಿ ಇದೆ. ನೋಡಿ, ಪುಟ್ಪುಟಾಣಿ ಮಕ್ಕಳು ಸೈಕಲಲ್ಲಿ 2 ಬಿಂದಿಗೆ ನೀರು ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ರಾಜಕಾರಣಿಗಳು ಇವರ ಬೆಲೆ ಏರಿಕೆ ಮಾಡ್ಕೊಂಡು, ಇಲ್ಲಿ ಹನಿ ಟ್ರಾಪ್ ಬಗ್ಗೆ ಮಾತಾಡ್ಕೊಂಡು, ಭ್ರಷ್ಟಾಚಾರ ಮಾಡ್ಕೊಂಡು ನುಂಗಿ ನೀರು ಕುಡಿತಾ ಇದ್ದಾರೆ ದುಡ್ಡನ್ನ. ಆದ್ರೆ ಜನರಿಗೆ ನೀರು ಸಿಗೋ ಪರಿಸ್ಥಿತಿನೂ ಇಲ್ಲ. ರಾಯಚೂರಿನ ಜನರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜಕ್ಕೂ ಮನಸ್ಸಿಗೆ ಬಹಳ ನೋವಾಗುತ್ತೆ. ಯಾರ ಸಚಿವರು, ಶಾಸಕರು ಯಾರಿದ್ದೀರಿ, ಸ್ವಲ್ಪ ಆದ್ರೂ ಮನುಷ್ಯತ್ವ ಇಟ್ಕೊಂಡು ಆ ಭಾಗದ ಜನರಿಗೆ, ಬೆಳಗಿನಪೇಟೆ ಆ ಭಾಗದ ಜನರಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ. ಗೋರ್ಕೊಳ್ತಾ ಇದಾರಲ್ರಿ. ಬಡವ್ರ ಪರ ಸರ್ಕಾರ ಅಂತ ಹೇಳ್ತೀರಾ. ನೆನೆ ಕಾಂಗ್ರೆಸ್ನ ಮಾಜಿ MLC ಧರ್ಮಸೇನ ಅವ್ರು ಮಾತಾಡ್ತಾ ಇದ್ರು, ಸರ್ಕಾರದ ಬೊಕ್ಕಸದಿಂದ ಬೊಗೆದು ನಾವು ಬಡವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದೀವಿ ಅಂತ. ನಿಮ್ಮ ಯೋಗ್ಯತೆಗೆ ನೀವು ಏನ್ ಕೊಡ್ತಾ ಇದೀರೋ ಬಿಡ್ತಾ ಇದೀರೋ ಗೊತ್ತಿಲ್ಲ. ಬಾಕ್ಸಲ್ಲಿ ಆ ನೀರನ್ನ ಕುಡಿಯಕ್ಕಾಗತ್ತಾ? ನೀವು ಯಾರಾದ್ರೂ ನಿಮ್ಮ ಮನೇಲಿ ಆ ನೀರನ್ನ ಕುಡಿತೀರಾ? ಆ ಮಕ್ಕಳು ಕುಡಿತಾ ಇದಾರೆ ನೋಡಿ, ತಗೊಂಡೋಗಿ ಕುಡಿತಾ ಇದಾರೆ ಅದನ್ನ. ಒಂದ್ ಚಮ್ ನೀರ್ ಕುಡೀರಿ ನೀವು ಯಾರಾದ್ರೂ ರಾಜಕಾರಣಿಗಳು ಹೋಗ್ಬಿಟ್ಟಲ್ಲಿ. ಮುಖ್ಯಮಂತ್ರಿಗಳಿಗೆ ಡೈಲಾಗ್ ಆಗಿ ಹೇಳ್ತೀನಿ, ಸರ್ ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದಂತ ಗೌರವ ಇದೆ. ಯಾರಾದ್ರೂ ನಿಮ್ಮ ಅಲ್ಲಿಯ ಶಾಸಕರು, ಸಚಿವರಿಗೆ ದಯವಿಟ್ಟು ತಾಕೀತು ಮಾಡಿ ಅಲ್ಲಿ ನೀರಿನ ವ್ಯವಸ್ಥೆಯನ್ನ ಹೇಗಾದ್ರೂ ಮಾಡ್ಲಿಕ್ಕೆ ದಯವಿಟ್ಟು ಹೇಳಿ. ಖಂಡಿತ ನೋಡಕ್ ಆಗ್ತಾ ಇಲ್ಲ. ಬಡವರ ಪರ ಸರ್ಕಾರ ಅಂತ ಹೇಳ್ತೀರಿ, ಅಲ್ಲಿ ದಿನಗಟ್ಲೆ ಕಾಯ್ಕೊಂಡು ನಿಂತ್ಕೊಂಡು ರಾತ್ರಿ ಅಲ್ಲೇ ಮಲ್ಕೊಂಡು ಆ ಮಣ್ಣು ತುಂಬಿರುವಂತಹ ನೀರನ್ನ ಕುಡಿಯುವಂತಹ ದುಸ್ಥಿತಿ ಅಲ್ಲಿನ ಜನರಿಗೆ ಬಂದಿದೆ. ದಿಸ್ ಇಸ್ ರಿಯಲಿ ಇನ್ಹ್ಯೂಮನ್. ನೀವು ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ದಯವಿಟ್ಟು ಅಲ್ಲಿನ ಜನರಿಗೆ ನೀರಿನ ವ್ಯವಸ್ಥೆ ಮಾಡಿ. ಅಟ್ಲೀಸ್ಟ್ ಟ್ಯಾಂಕರ್ನಲ್ಲಾದ್ರೂ ನೀರು ಕಳಿಸ್ಕೊಡಿ. ಗರ್ಭಿಣಿಯರಿದ್ದಾರೆ, ಪುಟ್ಪುಟಾಣಿ ಮಕ್ಕಳಿದ್ದಾರೆ ಸರ್. ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ? ಆ ನೀರು ಕುಡಿದ್ರೆ ಬದುಕೋದು ಉಂಟಾ? ಆರೋಗ್ಯ ಉಳಿಸ್ಕೊಳಕ್ಕಾಗತ್ತಾ? ಆ ಮಣ್ಣು ತುಂಬಿರುವಂತಹ ನೀರನ್ನ ಕುಡಿದು ಆ ಮಕ್ಕಳು ಬದುಕಕ್ಕಾಗತ್ತಾ? ಅವ್ರ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು? ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ಮೇಲೆ ಅಷ್ಟೋ ಇಷ್ಟೋ ಹೋಗಿ ಪರಿಹಾರ ಧನವನ್ನ ಕೊಡುವಂತ ನಾಟಕ, ಡ್ರಾಮಾ ಖಂಡಿತವಾಗ್ಲೂ ಬೇಡ. ಪವರ್ ಟಿವಿ ಮೊದಲೇ ಎಚ್ಚರಿಸ್ತಾ ಇದೆ ನಿಮಗೆ. 1 ಬಿಂದಿಗೆ ನೀರಿಗೂ ಕೂಡ ಅವರು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿದು ಅವ್ರ ಪರವಾಗಿ ಕೇಳ್ಕೊಳ್ತೀವಿ. ಅಟ್ಲೀಸ್ಟ್ ಟ್ಯಾಂಕರ್ನಿಂದಾದ್ರೂ ನೀರು ಕೊಡಿಸುವಂತ ಕೆಲಸ ಮಾಡಿ. ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿ ನಿಮ್ಮ ಸರ್ಕಾರದಿಂದ. ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ. ಅಲ್ಲಿನ ಗ್ರಾಮಸ್ಥರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಇಲ್ಲಿ ಕುಡಿ ನೀರಿಗೆ ಅಂತ ಬರ್ತಾರೆ ತುಂಬ್ಕೊಂಬರಕ, ಒಂದು ಕೊಡಕ್ಕೆ 15 ನಿಮಿಷದಿಂದ ಹಿಡಿದು 20 ನಿಮಿಷ ಆಗ್ತದ. ಯಾರು ಹೇಳಿದ್ರು ಕೂಡ ಇದು ಏನು ಮಾಡಬಲ್ರು ನೋಡಬಲ್ರು. ಇಲ್ಲಿ ಬಂದು ನಮ್ಮ ಹೊಲಗಳು ಕೆಲಸ ಇರ್ತಾವ, ಇಲ್ಲೇ ಸರಿಯಾಗಿ ಬಿಡ್ತೀವಿ. ಬೆಳತನ ಆಗಲಲ್ಲ ಒಂತಿನ ಪ್ರಕಾರ ತುಂಬ್ಕೊಂತ ಬರ್ತೀವಿ ನಾವು. ಈಗ ಶಾಸಕರು ಹೇಳಿದ್ರೆ ಬರವಲ್ರು, ನೋಡವಲ್ರಿ. ಇದನ್ನ ಬಂದಪ್ಪ ಅಂದ್ರೆ ಅಷ್ಟೇ ರೀ. ಇವರು ರಾಜಕಾರಣ ಅಷ್ಟೇ. ನಮ್ಮ ಕುಡಿಯೋರ ಸಮಸ್ಯೆ ಭಾಳ ತ್ರಾಸ ಐತಿ ಇಲ್ಲಿ. ಯಾವಾಗ ಬಂದು ತುಂಬಕ್ಕೆ ಇಲ್ಲಿ ಈಗ ಬರ್ತೀವಿ ರೀ, ರಾತ್ರಿ 10 ಗಂಟೆಗೆ ಬಂದು ಇಲ್ಲೇ ಕುಂದಿರ್ತೀವಿ ರೀ. ಒಬ್ಬೊಬ್ರೊಬ್ಬರು ಒಂದೊಂದು ಕೊಡ ತುಂಬ್ಕೊಂತೀವಿ. ಸರ್ ನಮ್ದು ಬೆಳಗಿನಪೇಟೆ ರೀ. ನಮ್ದು ನೀರಿದು ಜಗ್ಗೆ ಪ್ರಾಬ್ಲಮ್ ಆಗಿಬಿಟ್ಟು ನೀರಿದು. ರಾತ್ರಿ ಬೆಳತನ ಊಟ ಮಾಡ್ಕೊಂಡು ಬೆಳತನ ನೀರು ಬಂದಕ್ಕೆ ಲೈನ್ ಮಕ್ಕಂತಾರೆ. ಬಂದಕ್ಕೆ ನೀರು ಯಾರೇ ಇಲ್ಲಿ ಬಂದಕ್ಕೆ ಇದು ಮಾಡೋಕೆ ಮಾಡಲ್ರು. ಏನು ಮಾಡ್ಬೇಕು ಇಲ್ಲಿ ಬಂದು? ಅಲ್ರಿ ಇದು ಏನೇನು ಮಾಡ್ಬೇಕಲ್ಲ ಗೌರ್ಮೆಂಟ್ ಸೌಲಭ್ಯ. ಏನು ಮಾಡಿಲ್ಲ. ಊಟ ರಾತ್ರಿ ಕೆಲಸ ಮತ್ತೆ ಹೊತ್ತು ಹೋಗೋತಿ, ಮತ್ತೆ ನಿದ್ದೆ ಕಟ್ಕೊಂತ ಇಲ್ಲಿ ಇರ್ತೀವಿ ರಾತ್ರಿ. ನೀರಂತ ಸಿಗಾಕಲ್ಲ ನೀರು ನಮಗೆ. ಎಷ್ಟು ಮಂದಿ ಇರ್ತಾರೆ ನಿಮ್ಮ ಮನ್ಯಾಗ? ಇಲ್ಲಿ ನಮ್ಮ ಮನೆಗೆ ಒಂದು 50-60 ಮಂದಿ ಬರ್ತಾರೆ ರಾತ್ರಿ. ರಾತ್ರಿ ಇಲ್ಲೇ ಮಕ್ಕೊಂಡ್ಬಿಡ್ತಾರೆ ಸರ್. ಒಟ್ಟು ಎಷ್ಟಾರ ಏರಿಯಾದಾಗ? ಒಂದು 1500-2000 ಮಂದಿ ಇದಾರೆ. ಮತ್ತೆ ನೀರು ಅದು ನೋಡಿದ್ರೆ ಚೆಲ್ಲಿ ಮಂದಿ ನೋಡ್ರಿ. ಅದು ಅದ್ರಾಗ ಎಲ್ಲರ ಲೈನ್ ಇಟ್ಟು ಕೇಸಿ ಅದ್ರಾಗ ಲೈನ್ ನಿಂತಕ್ಕೆ ತುಂಬ ಬೆಳತನ ಅಲ್ಲಿ ಇರ್ತೀವಿ ರಾತ್ರಿ.